ನೀ ಸುಮ್ಮನೆ ಗಾಬರಿ ಪಡಬೇಡಮ್ಮ, ಬಂದೇ ಬರ್ತೇನೆ ಧ್ರುವ, ಏನಾಗಿರಲ್ಲ. ಅಜ್ಜಿ, ಈ ರಾಜಣ್ಣಂಗೆ ಒಂಚೂರು ತಾಳ್ಮೆ ಅನ್ನೋದೇ ಇಲ್ಲ. ಎಲ್ಲದಕ್ಕೂ ಹೊಡೆಯೋದೇ ಬಡಿಯೋದೇ ಸೊಲ್ಯೂಷನ್ ಅಂತ ಅಂದ್ಕೊಂಡಿದ್ದಾರೆ. ಅಮ್ಮ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಧ್ರುವ ಅಗ್ನಿ ಮನೆಗೆ ಹೋಗಿದ್ದಾನೆ ಅಂತ ಏನೇ ಗ್ಯಾರಂಟಿ? ಪೊಲೀಸ್ನವರು ಅಗ್ನಿನ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ಇನ್ನು ನಮ್ಮ ಧ್ರುವನಿಗೆ ಸಿಗ್ತಾನ? ಹೌದಲ್ವಾ ಅಣ್ಣ? ರಾಜಣ್ಣಂಗೆ ಅಗ್ನಿ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ವಾ? ಅದು ಹೇಳಣ್ಣ, ಗೊತ್ತಿಲ್ವಾ? ಹಾಂ, ಇವತ್ತು ಬೆಳಿಗ್ಗೆ ಧ್ರುವಂಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದರು. ಅವರೇ ಅಗ್ನಿ ಮನೆ ಅಡ್ರೆಸ್ ಹೇಳಿದರು. ಹೌದಲ್ವಾ? ಪೊಲೀಸವರಿಗೆ ಅಗ್ನಿ ಮನೆ ಎಲ್ಲಿದೆ ಅಂತ ಗೊತ್ತಾದ್ಮೇಲೆ ಬೆಟ್ಟಪ್ಪನ್ನೇ ಅರೆಸ್ಟ್ ಮಾಡ್ತಿಲ್ಲ? ಅದು ಬೆಟ್ಟಪ್ಪ ಇವತ್ತು ಕೋರ್ಟ್ನಲ್ಲಿ ಆ್ಯಂಟಿಸಿಪೇಟರಿ ಬೇಲ್ ತಗೊಂಡಂತೆ. ಅಂದರೆ ಅಜ್ಜಿ, ಆ ಬೇಲ್ನ ಕೋರ್ಟಿಂದ ತಗೊಂಡ್ರೆ ಪೊಲೀಸವರು ಅರೆಸ್ಟ್ ಮಾಡೋದಕ್ಕಾಗಲ್ಲ. ಅದು ಹೇಗೆ ಕೋರ್ಟ್ ಬೇಲ್ ಸ್ಯಾಂಕ್ಷನ್ ಮಾಡ್ತವ್ರಿಗೆ? ಅದು ಅಮ್ಮು, ಕೋರ್ಟ್ನಲ್ಲಿ ಆ ಬೆಟ್ಟಪ್ಪನ ಕಡೆ ಲಾಯರು ಚಿಕ್ಕಪ್ಪಂದು ಕೊಲೆ ಅಲ್ಲ, ಸೂಸೈಡ್ ಅಂತ ಪ್ರೂವ್ ಮಾಡಿದ್ರು. ಅದಕ್ಕೆ ಕೋರ್ಟ್ನಲ್ಲಿ ಬೆಟ್ಟಪ್ಪನಿಗೆ ಬೇಲ್ ಸಿಕ್ಕಿತ್ತು. ಅದಾದಮೇಲೆ ಇನ್ಸ್ಪೆಕ್ಟರ್ ಧ್ರುವಂಗೆ ಕಾಲ್ ಮಾಡಿ ಬೆಟ್ಟಪ್ಪ ಇರೋ ಜಾಗ ಹೇಳಿದ್ರು. ಹಾಗಾದರೆ ರಾಜಣ್ಣ ಈಗ ಬೆಟ್ಟಪ್ಪನ ಮನೆಗೆ ಹೋಗಿದ್ದಾರಾ? ಅಯ್ಯೋ ದೇವ್ರೆ, ಈ ಧ್ರುವ ಯಾಕೆ ಇಂಥ ಸಾಹಸ ಕೈ ಹಾಕ್ತಾ? ಮೊದಲೇ ಅವ್ರ ಕಡೆಯವರಿಂದ ನಮ್ಗೆ ಅಪಾಯ ಇದೆ. ಅಪಾಯದಿಂದ ದೂರ ಇರೋದು ಬಿಟ್ಟು ಅಪಾಯದ ಹತ್ರನೇ ಹೋಗ್ತಾ ಇದ್ದಾನಲ್ಲ ಇವನು. ದೇವ್ರೆ, ಧ್ರುವನಿಗೆ ಏನೂ ಆಗದೆ ಇರಲಿಲ್ಲಪ್ಪ. ಅಜ್ಜಿ, ನಾವೀಗ ಬೇಡ್ಕೋಬೇಕಾಗಿರೋದು ರಾಜಣ್ಣಂಗೆ ಏನೂ ಆಗದೆ ಇರಲಿ ಅಂತಲ್ಲ, ರಾಜಣ್ಣಯಿಂದ ಅವ್ರಿಗೇನು ಆಗದೆ ಇರಲಿ ಅಂತ. ಅಮ್ಮ, ಏನೇ ಮಾತಾಡ್ತಾ ಇದೀಯ ನೀನು? ಅಮ್ಮ, ನಿನ್ನೆ ಕೇಳಿದ್ದು. ನನಗೆ ರಾಜಣ್ಣ ಏನು ಅಂತ ಗೊತ್ತು. ನನಗೆ ಭಯ ಆಗ್ತಿರೋದು ಅವ್ರು ರಾಜಣ್ಣಂಗೆ ಏನೋ ಮಾಡಿಬಿಡ್ತಾರೆ ಅಂತಲ್ಲ, ಎಲ್ಲಿ ಕೋಪದಲ್ಲಿ ರಾಜಣ್ಣ ಏನಾದರೂ ಕೊಲೆ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ. ನಮ್ಮ ಮಾವ ಏನು ತಪ್ಪು ಮಾಡಿದ್ರು? ದೇವರಂತ ಮನುಷ್ಯ ಕಂಡ್ರು ಅವರು. ಯಾಕೆ ನಾವು ಯಾರು ಬದುಕಬಾರ್ದಾ? ಹೋಗಿ ನೀವು ಅವ್ರನ್ನ ಆಚಿಕೆ ಆಗಬೇಕು. ಏಯ್, ಆ ಅಗ್ನಿ ಬೆಟ್ಟಪ್ಪಂಗೆ ಹೋಗಿ ಹೇಳು, ಯುದ್ಧ ಶುರು ಆಗಿದೆ ಅಂತ ಹೇಳು. ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಮ ಬಂದ ಅಂತ ಹೇಳು. ನೀ ಬೆಟ್ಟಪ್ಪ ಯಾಕೆ ನೀವೆಲ್ಲ ನಿದ್ದೆ ಮಾಡಿಲ್ಲ? ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಏನಾಯಿತು? ಅತ್ತೆ, ಈ ಮಧ್ಯರಾತ್ರಿಯಲ್ಲಿ ರಾಜಣ್ಣ ಬೈಕ್ ತೊಗೊಂಡು ಎಲ್ಗೋ ಹೋಗಿದ್ದಾರೆ. ತುಂಬ ಟೆನ್ಷನ್ ಆಗ್ತಿದೆ. ಅಯ್ಯೋ, ಇಷ್ಟು ಹೊತ್ತಿನಲ್ಲಿ ಈ ಧ್ರುವ ಯಾಕೆ ಹೊರಗಡೆ ಹೋದ? ಮೊದಲೇ ನಮ್ಮ ಟೈಮ್ ಸರಿಯಾಗಿಲ್ಲ. ಅಮೂಲ್ಯ, ಬಾ ದೇವ್ರಿಗೆ ತುಪ್ಪ ದೀಪ ಹಚ್ಚೋಣ. ಅತ್ತೆ, ಏನು ಅಮೂಲ್ಯ, ನನಗೆ ಯಾಕೋ ನಿಜವಾಗ್ಲೂ ತುಂಬ ಗಾಬರಿ ಆಗ್ತದೆ. ಬಾ.
ಧ್ರುವ ಬಂದ ಅನ್ಸುತ್ತೆ. ರಾಜಣ್ಣ ಎಲ್ಲಿಗೆ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಿರೋದು ರಾಜಣ್ಣ, ಎಲ್ಲಿಗೆ ಹೋಗಿದ್ರಿ? ಯಾಕೆ ಏನಾಯ್ತು? ಯಾಕೆ ಯಾರನ್ನೂ ಮಲಗಿಲ್ಲ? ಧ್ರುವ ಎಲ್ಲೋಗಿದ್ದೆ? ಇನ್ನೇನಾಗಬೇಕು ರಾಜಣ್ಣ? ಇಷ್ಟೊತ್ತಲ್ಲಿ ನೀವು ಮನೇಲಿಲ್ಲ ಅಂದರೆ ನಾವೆಲ್ಲ ಏನು ಅಂದ್ಕೋಬೇಕು? ಅದು ಸರಿ ರಾಜಣ್ಣ, ನೀವ್ಯಾಕೆ ಫೋನ್ ತೊಗೊಂಡೋಗಿಲ್ಲ? ಅಲ್ಲ ಕಣೋ ಧ್ರುವ, ಇಷ್ಟೊತ್ತೇಳಿ ಯಾಕೋ ಹೊರಗಡೆ ಹೋಗಿದ್ದೆ? ಅಂಥ ಕೆಲಸ ಏನಪ್ಪ ಇತ್ತು ನಿನಗೆ? ರಾಜಣ್ಣ ಮಾತಾಡಿ, ಸತ್ಯ ಹೇಳಿ, ಎಲ್ಲಿಗೆ ಹೋಗಿದ್ರಿ? ದಯವಿಟ್ಟು ನನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತೀರಾ? ಬಂದಾಗಿಂದ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಾ, ನಾವು ಉತ್ತರ ಕೊಡೋದು ಬೇಡವಾಗಿದ್ರೆ? ಸರಿ ಹೇಳಿ, ಆಯಿತು. ನಾನು ನನ್ನ ಫ್ರೆಂಡು ಬೈಕ್ ರೈಡ್ಗೆ ಹೋಗಿದ್ವಿ. ರೈಡ್ಗ ಇಷ್ಟೊತ್ತಲ್ಲ? ಹಾಂ, ತುಂಬ ದಿವಸದಿಂದ ಮೂಡ್ ಅಪ್ಸೆಟ್ ಆಗಿತ್ತು. ರಿಫ್ರೆಶ್ಮೆಂಟ್ ಅಂತ ಬೈಕ್ ರೈಡ್ ಹೋಗಿದ್ದೆ. ನಾನು ಬೈಕ್ ರೈಡ್ ಹೋಗೋದು ಹೊಸ್ತೇನಲ್ವಲ್ಲ? ರಾಜಣ್ಣ ಸತ್ಯ ಹೇಳ್ತಿಲ್ಲ ನೀವು. ಸತ್ಯನೇ ಹೇಳ್ತಿರೋದು. ಸರಿ ಹಾಗಿದೆ, ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿಕೊಡಿ, ನಾನೇ ಕೇಳ್ತೀನಿ ಎಲ್ಲಿಗೆ ಹೋಗಿದ್ರಿ ಅಂತ. ಇಷ್ಟೊಕ್ಕ ಅವ್ನು ಮಲಗಿರ್ತಾನೆ. ಈಗ ತಾನೇ ರೈಡಿಗೆ ಹೋಗಿ ಬಂದ್ರಿ ಅಂತ ಹೇಳಿದ್ರಿ, ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿರ್ತಾರ? ನನಗೆ ಗೊತ್ತು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನಿಜ ಹೇಳಿ ರಾಜಣ್ಣ, ನೀವು ಆ ಬೆಟ್ಟಪ್ಪನ ಮನೆಗೆ ಹೋಗಿದ್ರಿ ತಾನೆ? ಸತ್ಯ ಹೇಳಿ ರಾಜಣ್ಣ, ಅಲ್ಲಿ ಯಾರಿಗೂ ಏನೂ ಆಗಿಲ್ಲ ತಾನೆ? ನೀವು ಯಾರಿಗೂ ಏನೂ ಮಾಡಿಲ್ಲ ತಾನೆ? ರಾಜಣ್ಣ ಒಂದು ಸತಿ ಯೋಚನೆ ಮಾಡಿ, ನಿಮಗೆ ಅಂತ ಕುಟುಂಬ ಇದೆ. ನೀವೀಗ ದ್ವೇಷ ಸಾಧಿಸ್ತಾ ಜೈಲಿಗೆ ಹೋದರೆ ನಾವೆಲ್ಲ ಏನಾಗಬೇಕು? ಕುಟುಂಬದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಒಂದ್ಸತಿ ಯೋಚನೆ ಮಾಡಿದ್ದೀರಾ? ನೀನು ನೋಡಿದ್ರೆ ನಿನ್ನ ಕೋಪ ಆಯಿತು, ನಿನ್ನ ದ್ವೇಷ ಆಯಿತು ಅಂತ ಇರ್ತೀಯ. ಅಮ್ಮು, ಸ್ಟಾಪ್ ಇಟ್. ಅಲ್ಲ ದಿಲೀಪ್, ಇಷ್ಟೊತ್ತು ಎಲ್ಲಿದೆ ಅಂತ ಹೇಳು. ಹಲೋ, ನೀವು ಎಲ್ಲಿಗೆ ರೈಡ್ ಹೋಗಿದ್ದು? ಸರಿ, ಇವಾಗ ಸಮಾಧಾನ? ನೀವು ರೈಡಿಗೆ ಎಲ್ಲಿಗೆ ಹೋಗಿದ್ರಿ? ಮಾತಾಡಿ ರಾಜಣ್ಣ. ರಾಜಣ್ಣ, ನಿನ್ನ ಫ್ರೆಂಡ್ ಒಂದು ಜಾಗ ಹೇಳಿದ್ದಾನೆ, ನೀನು ಅದೇ ಜಾಗ ಹೇಳಿದರೆ ನೀನು ಸತ್ಯ ಹೇಳ್ತಿದ್ದೀರಾ ಅಂತ ನಾನು ನಂಬ್ತೀನಿ. ನೀವೇನಾದರೂ ಬೇರೆ ಜಾಗ ಹೇಳಿದ್ದೀರಾ ಅಂದರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಆಯಿತು. ಎಲ್ಲಿಗೆ ಹೋಗಿದ್ರಿ ರೈಡಿಗೆ? ಧ್ರುವ, ಅಮ್ಮ ಅಷ್ಟೊಂದು ಕೇಳ್ತೀಳದ, ಅದು ಯಾವ ಪ್ಲೇಸ್ಗೆ ಹೋಗಿದ್ದೆ ಹೇಳು. ಅದು ಹೇಳು ಧ್ರುವ, ಎಲ್ಲಿಗೆ ಹೋಗಿದ್ದೆ? ಅದು ಸ್ಕಂದಗಿರಿ ಬೆಟ್ಟಕ್ಕೆ ಹೋಗಿದ್ದು. ನಾ ಹೇಳ್ತಿರೋದು ನಿಜಾನೇ, ನಾವು ಹೋಗಿದ್ದು ಸ್ಕಂದಗಿರಿ ಬೆಟ್ಟಕ್ಕೇನೆ. ಅಮೂಲ್ಯ, ಧ್ರುವ ಹೇಳ್ತಾ ಇರೋದು ಕರೆಕ್ಟಾ? ಹೌದತ್ತೆ. ನಾ ಹೇಳ್ದೆ ಹೋಗಿದ್ದೆ, ನನ್ನ ಕಡೆಯಿಂದ ಸಾರಿ. ಟೈಮ್ ಆಗಿದೆ, ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ರಾಜಣ್ಣ ನಿಜ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ರಾಜಣ್ಣ ಬುದ್ಧಿವಂತಾನೆ, ಆದರೆ ಅವ್ರು ನಿಜ ಹೇಳ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಏಯ್ ಏಯ್, ಏನರ ಇದು?
ಹೇಳ್ರ ಮೇಲಕ್ಕೆ. ಏಯ್ ಲೆಕ್ಕೋ, ಹೇಳ ಮೇಲಕ್ಕೆ. ಏಯ್ ಏನಾಯ್ತು ನಿಮ್ಗೆ? ಏಯ್ ಎದ್ದೇಳ ಮೇಲಕ್ಕೆ, ಹೇಳ ಮೇಲಕ್ಕೆ. ಏನಾಯ್ತು ನಿಮ್ಗೆ? ಅಗ್ನಿ, ಅಗ್ನಿ. ಅಪ್ಪಾಜಿ, ಏನಿದು ಅಗ್ನಿ? ಯಾರೋ ಅದು ನಮ್ಮ ಅಡ್ಡಕ್ಕೆ ಬಂದು ನಮ್ಮ ಹುಡುಗರಿಗೆ ಹೊಡೆದ್ಬಿಟ್ಟು ಹೋಗಿರೋದು. ಬೆಟ್ಟಪ್ಪ ಅಗ್ನಿ ಅಂದ್ರೆ ಭಯ ಅಷ್ಟು ಕಮ್ಮಿ ಆಯ್ತಾ? ಅಗ್ನಿ ಅವನ್ ಯಾರೋ ನಮ್ಮನೆಗೆ ಬಂದು ನಮ್ಮ ಹುಡುಗರಿಗೆ ಹೊಡೆದೋಗಿದ್ದಾನೆ ಅಂದಮೇಲೆ ಎಂಟದೆ ಬಂಟಾನೇ ಇರಬೇಕು. ಅಗ್ನಿ CCTV ಚೆಕ್ ಮಾಡಬೇಕು, ಯಾರು ಅಂತ ಗೊತ್ತಾಗುತ್ತೆ. ಅಡಿ ಮೇಲಕ್ಕೆ. ಇನ್ನೊಂದು ಸ್ವಲ್ಪ ಹಾಕಿ. ಅತ್ತೆ, ನಾನು ಯೂಶಲಿ ಬೆಳಿಗ್ಗೆ ಹೊತ್ತು ರೈಸ್ ತಿನ್ನಲ್ಲ. ಏನೋ ಇವತ್ತು ನೀವು ಮಾಡಿದ್ದೀರಾ, ಹಾಕಿ ಒಂದು ಸ್ವಲ್ಪ. ನೀವೇನ್ ದಪ್ಪ ಆಗಲ್ಲ, ತಗೊಳ್ಳಿ. ಅದರಂಡ್ಯಾ, ನೀವು ತಿಂಡಿ ಬರ್ತಾ ಇದ್ದೀರಾ? ಯಾಕೆ ಧ್ರುವ? ನಮ್ಮನೆ ಕೆಲ್ಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ರಾಜಣ್ಣ, ರಾತ್ರಿ ಏನಾದರೂ ಮಳೆ ಬಂತಾ? ಇಲ್ವಲ್ಲ ಅಮ್ಮ, ಯಾಕೆ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ನೀವು ರೈಡ್ ಹೋಗಿದ್ದೆ ಅಂದ್ರಲ್ಲ, ಅಲ್ಲೇನಾದರೂ ಮಳೆ ಬಂತಾ? ಇಲ್ಲ ಅಮ್ಮ. ಅಂದಾಗೆ ನೀವು ಎಲ್ಲಿಗೆ ಹೋಗಿದ್ದು ಅಂದಿದ್ದು? ಅಮ್ಮು, ಮತ್ತೆ ಶುರು ಮಾಡಿದ್ಯಾ? ನೆನ್ನೆ ಹೇಳಿದ್ನಲ್ಲ. ಪರವಾಗಿಲ್ಲ, ಇನ್ನೊಂದ್ಸತಿ ಹೇಳಿ ರಾಜಣ್ಣ, ಎಲ್ಲಿಗೆ ಅಂತ. ಸ್ಕಂದಗಿರಿ. ನೀವು ರೈಡ್ ಹೋದಾಗ ಅಲ್ಲೇನಾದರೂ ಆಗಿತ್ತಾ? ಇಲ್ಲ, ಏನಾಗಬೇಕಿತ್ತು? ಏನೂ ಆಗಲಿವಲ್ಲ. ಹಾಗಿದ್ರೆ ಯಾಕೆ ನಿಮ್ಮ ಶೂಸ್ ಅಷ್ಟೊಂದು ಗಲೀಜಾಗಿದೆಯಲ್ಲ? ಅದಾ? ಅದು ಸುಳ್ಳು ಹೇಳ್ಬಿಡಿ ರಾಜಣ್ಣ, ಹೇಳಿ. ಅಮ್ಮು, ನಾ ಫಸ್ಟ್ ಹೇಳೋದು ಕೇಳು. ಸರಿ, ಹೇಳಿ ಅದೇನು. ಅಮ್ಮು, ಈಗ ಇದೆಲ್ಲ ಯಾಕೆ? ಸುಮ್ಮನೆ ಟಿಫನ್ ಮಾಡು. ಅಣ್ಣ, ನೀನು ಸುಮ್ಮನೆ. ಹಾಂ, ನೀವು ಹೇಳಿ ರಾಜಣ್ಣ. ಧ್ರುವ ಕೇಳ್ತಾ ಇದ್ದಾಳಲ್ಲ, ಹೇಳೋ. ಅದಾ, ರೈಡ್ ಮುಗಿಸ್ಕೊ ಬರುವಾಗ ತುಂಬ ಚಳಿ ಆಗ್ತಿತ್ತು. ಟೀ ಕುಡಿಬೇಕು ಅನಿಸ್ತು. ಅಲ್ಲಿ ಕೊಚ್ಚೆ ಇತ್ತು, ಗೊತ್ತಿಲ್ಲದೆ ಕಾಲಿಟ್ಟೆ, ಆಗ ಗಲೀಜಾಗಿರ್ಬೋದು. ನಂಬೋದಾ ರಾಜಣ್ಣ? ಹಾಂ ಅಮ್ಮು. ನಿಜವಾಗ್ಲೂ? ಅಮ್ಮ, ದೇವರಾಣೆಗೂ. ನಿಮಗೆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಅದಕ್ಕೆ ಅಷ್ಟು ಈಸಿಯಾಗಿ ಆಣೆ ಮಾಡ್ತಿದ್ದೀರಾ. ನೀವು ಹೇಳ್ತಿರೋದು ಸತ್ಯನೇ ಆಗಿದ್ರೆ ಎಲ್ಲಿ ನನ್ನ ಮೇಲೆ ಆಣೆ ಮಾಡಿ ನೋಡೋಣ. ನನ್ನ ಮೇಲೆ ಪ್ರೀತಿ ಗೌರವ ಇರೋದು ನಿಜನೇ ಆಗಿದ್ರೆ ನೀವು ನನಗೆ ಸತ್ಯನೇ ಹೇಳ್ತೀರಾ. CCTV ಆನ್ ಮಾಡೋ.
ಬೇಗ ಆನ್ ಮಾಡೋ. ಅಪ್ಪಾಜಿ ಖಂಡಿತ ವೇದಾಂತ ಬಂದಿರ್ತಾನೆ. ನಮ್ಮ ಹುಡುಗರಿಗೆ ಓಡ್ದಿದ್ದಾನೆ ಅಂದರೆ ಆ ವೇದಾಂತ ಇರ್ತಾನೆ. ಅಪ್ಪಾಜಿ ಈ ಸಲ ಮಾತ್ರ ಆ ವೇದಾಂತನ ಬಿಡಲೇಬಾರ್ದು. ಅವನಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಬೇಗ ಆನ್ ಮಾಡೋ. ಅಪ್ಪಾಜಿ ಇದು ಪಕ್ಕ ವೇದಾಂತೆ. ಹುಲಿ ಬಂತು ಅಂತ ಅಂದ್ಕೊಂಡ್ರೆ ಬಂದಿರೋದು ಇಲಿ ಕಳಾಗ್ಲಿ. ಇಲ್ಲ ಅಪ್ಪಾಜಿ, ಮರಿ ಹುಳಿನೇ ಅದು. ಅಲ್ಲಿ ನೋಡಿ. ಅವನ ಮುಖದಲ್ಲಿ ಸ್ವಲ್ಪನೂ ಭಯನೇ ಇಲ್ಲ. ಅವನ ಮುಖದಲ್ಲಿ ಕಾಣಿಸ್ತಾ ಇರೋದು ಬರೀ ಸೇಡಿನ ಬೆಂಕಿ ಮಾತ್ರ. ಹಾಗಾದ್ರೆ ಬೆಟ್ಟಪ್ಪನ ಮನೆಗೆ ಹೋಗಿ ಅವರು ರೌಡಿಗಳಿಗೆಲ್ಲ ಹೊಡೆದು ಬಂದಿರೋದು ಧ್ರುವನ? ಇದೇ ಸರಿಯಾದ ಸಮಯ. ಈ ಇನ್ಫಾರ್ಮೇಶನ್ನ ಬೆಟ್ಟಪ್ಪನ ಹತ್ರ ಹೇಳಿ ನಾನು ಸೇಫ್ ಆಗಬೇಕು. ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳಿ ರಾಜಣ್ಣ, ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ. ರಾಜಣ್ಣ ಆಣೆ ಮಾಡಿ ಅಂದೆ. ಆಣೆ ಮಾಡಿ ರಾಜಣ್ಣ. ಇದ್ಯಾಕೆ ಧ್ರುವ ಅಮೂಲ್ಯ ಮೇಲೆ ಆಣೆ ಮಾಡೋದಕ್ಕೆ ಇಷ್ಟೊಂದು ಹಿಂಜರಿತಾ ಇದ್ದಾನೆ? ಹಾಗಾದ್ರೆ ನಾನು ಅನ್ಕೊಂಡಿದ್ದೆ ಸರಿ.